ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಆಶೀರ್ವಾದವನ್ನು ಪಡೆದು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಕ್ಕಂಥ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ ಭಾಗದ ನಮ್ಮ ಎಲ್ಲ ಆತ್ಮೀಯ ಶಿಕ್ಷಕರು ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಈ ದಿನ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ NDA ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ವಿವೇಕಾನಂದ ಅವರು, ಅವರ ಪರವಾಗಿ ಈ ದಿನ ನಮ್ಮ ಎರಡೂ ಪಕ್ಷಗಳ ನಾಯಕರುಗಳು, ಶಾಸಕ ಮಿತ್ರರು, ಶಿಕ್ಷಣ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಿಗ್ಗಜರುಗಳು ಕೂತಿದ್ದಾರೆ. ಅಶ್ವಥ್ ನಾರಾಯಣ ಅವರು, ನಮ್ಮ GT ದೇವೇಗೌಡರು, ನಮ್ಮ ಮಹೇಶ್ ಅವರು, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರೇವಣ್ಣ ಅವರು 2006-2007ರಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ರಲ್ಲಿ ಅವತ್ತಿನ ಶಿಕ್ಷಣ ಸಚಿವರು ಹೊರಟ್ಟಿಯವರೇನಿದ್ದರು, ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 2006-2007ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಾನು ಜೊತೆಗೂಡಿ BJPಯ ಮತ್ತು ಜನತಾದಳದ ಒಂದು ಸರ್ಕಾರವನ್ನು ರಚನೆ ಮಾಡಿದಾಗ ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯನ್ನು ನೀವೆಲ್ಲ ಕಂಡಿದ್ದೀರಿ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಮಾತನಾಡಿದ್ದಾರೆ. ಅದಷ್ಟೇ ಅಲ್ಲ, ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮತ್ತು ನಮ್ಮ GT ದೇವೇಗೌಡರು ಅವರು ಶಿಕ್ಷಣ ಸಚಿವರಾಗಿ, ಮಹೇಶ್ ಅವರು ನನ್ನ ಜೊತೆಯಲ್ಲೇ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು, ಈಗಾಗಲೇ ಭಾಳ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಎಲ್ಲರೂ. ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ, ನಮ್ಮ GT ದೇವೇಗೌಡರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಬಹುಶಃ ಈ ರಾಜ್ಯದಲ್ಲಿ 1,00,000 ಶಿಕ್ಷಕರನ್ನ ನೇಮಕ ಮಾಡಿದಂಥದ್ದು, ಅದರಲ್ಲಿ 50,000 ಮಹಿಳೆಯರನ್ನು, 50,000 ಪುರುಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದ ಒಂದು ಶಿಕ್ಷಕರಾಗಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಗೋವಿಂದಗೌಡರು ಶಿಕ್ಷಣ ಸಚಿವರಾಗಿ ಪ್ರಥಮವಾಗಿ ಮಾಡಿದಂಥದ್ದು. ಅದಾದ ನಂತರ 2006-2007ರಲ್ಲಿ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಈ ಒಂದು ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಅಲ್ಲಿಂದ ಹೈಸ್ಕೂಲ್ಗಳಿರ್ಬೋದು, ITI ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇದು ಎಲ್ಲ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ನಾವೇನು ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ವು. ಆ ಸಂದರ್ಭದಲ್ಲಿ ಸುಮಾರು 56,000 ಶಿಕ್ಷಕರುಗಳನ್ನು ನೇಮಕ ಮಾಡಿದ್ದೇವೆ. 56,000. ಅದಾದ ನಂತರ ಈಗ ಕಾಂಗ್ರೆಸ್ಸು ಸಹ ಮತ್ತೆ 5 ವರ್ಷ ಏನು ಆಡಳಿತದಲ್ಲಿದ್ದರು, ಎಷ್ಟು ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ, ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಈಗಿನ ಸರ್ಕಾರದಲ್ಲಿ 1 ವರ್ಷದಲ್ಲಿ ಏನು ಮಾಡಿದ್ದಾರೆ, ಇದೆಲ್ಲ ನಿಮ್ಮ ಮುಂದೆ ಇರತಕ್ಕಂಥ ಮಾಹಿತಿಗಳು. ಅದ್ರ ಜೊತೆಗೆ ನಾವು ಕಳೆದ ಬಾರಿ ಕಾಂಗ್ರೆಸ್ ಜೊತೆನೇ ನಾವು ಸರ್ಕಾರ ಮಾಡಿದಾಗಲೂ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಸಹ ಇಂಗ್ಲೀಷ್ನಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಬರೀ ಈಗ ಹೇಳಿಕೆಗೆ ಸೀಮಿತವಾಗಿದೆ ಹೊರತು ಮತ್ತೇನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಈಗ ಒಂದು ಕಾಂಗ್ರೆಸ್ನ ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನು ಕಾಣಲಿಲ್ಲ. ಅದಷ್ಟೇ ಅಲ್ಲ, ಯಡಿಯೂರಪ್ಪನವರು ನಾನು ಇಬ್ಬರು ಕೆಲಸ ಮಾಡಿದಾಗ 1994ನೇ ಇಸ್ವಿಯವರೆಗೆ ಇದ್ದಂಥ ಯಾವೊಂದು ಅನ್ಎಡೆಡ್ ಶಾಲೆಗಳಿದ್ದು ಆ ಅನ್ಎಡೆಡ್ ಶಾಲೆಗಳನ್ನು ಏಡೆಡ್ ಶಾಲೆಗಳನ್ನಾಗಿ
ಆದೇಶ ಮಾಡಿದಂಥದ್ದು ಒಂದು ದೊಡ್ಡ ದಾಖಲೆಯ ಒಂದು ತೀರ್ಮಾನ ಅಂತಕ್ಕಂಥದ್ದು ಬಹುಶಃ ಶಿಕ್ಷಣ ಕ್ಷೇತ್ರದ ಬಗ್ಗೆ ವಿಷಯವನ್ನು ತೆರೆತಿರ್ತಕ್ಕಂಥವರಿಗೆ ಆ ಒಂದು ವಿಷಯದ ಮಾಹಿತಿಗಳಿದ್ದಾವೆ. ಇವತ್ತು ಇಲ್ಲಿ ಶಿಕ್ಷಕರಿಗಿಂತ ಹೆಚ್ಚಾಗಿ ಎರಡೂ ಪಕ್ಷಗಳ ಪ್ರಮುಖ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಹಾಸನ ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ, ಅಲ್ಲಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಜಿ ಟಿ ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ನಿಮಗೆ ಮತದಾನದ ಒಂದು ಹಕ್ಕಿಲ್ಲ. ಇಲ್ಲಿ ಶಿಕ್ಷಕರು ಏನಿದ್ದಾರೆ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಶಾಲೆಗಳ ಶಿಕ್ಷಕರು ಏನಿದ್ದಾರೆ ಇವರುಗಳಿಗೆ ಇರತಕ್ಕಂಥ ಒಂದು ಅಧಿಕಾರ. ಸುಮಾರು 21,000 ಶಿಕ್ಷಕರುಗಳು ಒಂದು ನೋಂದಣಿ ಏನಿದೆ, ಆ ಶಿಕ್ಷಕರಿಗೆ ಈ ಒಂದು ಚುನಾವಣೆಯಲ್ಲಿ ಮತವನ್ನು ಕೊಡ್ತಕ್ಕಂಥ ಒಂದು ಅವರ ಜವಾಬ್ದಾರಿ ಇರ್ತಕ್ಕಂಥದ್ದು. ಈಗಾಗಲೇ ಅದರ ಬಗ್ಗೆ ಮಹೇಶ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ, ಜಿ ಟಿ ದೇವೇಗೌಡರು ಹೇಳಿದ್ದಾರೆ, ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳನ್ನು ಯಾವ ರೀತಿ ಮಾಡಬೇಕು, ನಿಮ್ಮಗಳ ಜವಾಬ್ದಾರಿ ಏನಿದೆ, ಇದೆಲ್ಲವನ್ನು ಸುದೀರ್ಘವಾಗಿ ಏನು ಹೇಳಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಬಹುಶಃ ನಮಗೆ ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡರು, ಸಾರಾ ಮಹೇಶು, ನಮ್ಮ ನಾಗೇಂದ್ರು, ಅಲ್ಲಿಂದ ನಮ್ಮ ಹಲವಾರು ಪ್ರಮುಖರು, ನಮ್ಮ ಹಿರಿಯರು, ಆಮೇಲೆ ನಿರಂಜನ್ ಕುಮಾರ್ ಇರ್ಬೋದು, ನಮ್ಮ ತೋಂಟದಾರಿಯವರು ಎಲ್ಲ ಕಾಣಲಿಲ್ಲ, ಹೊರಟ್ಬಿಟ್ರ ಅದರಿಂದ ಅದಕ್ಕೆ ಅವ್ರನ್ನ ಹುಡುಕ್ತಾ ಇದ್ದೆ, ತೋಂಟದಾರಿಯವರು ಕಾಣಲಿಲ್ವಲ್ಲ. ಹೀಗೆ ಹಲವಾರು ಪ್ರಮುಖರು ಇಲ್ಲಿ ಜವಾಬ್ದಾರಿ, ಮಂಜೇಗೌಡರಿದ್ದಾರೆ. ಬಹುಶಃ ಚಾಮರಾಜನಗರ, ಮೈಸೂರು ಎರಡೂ ಸ್ವಲ್ಪ ಅವ್ರ ಜವಾಬ್ದಾರಿ ತಗೋಬೇಕು. ಅಲ್ಲಿ ನಮ್ಮ ಮಂಜು, ನಮ್ಮ ಅನೂರು ಶಾಸಕರು, ಇಲ್ಲಿ ನಮ್ಮ ನಿರಂಜನ್ ಅವರು, ಗುಂಡ್ಲುಪೇಟೆಯ ನಮ್ಮ ಮಾಜಿ ಶಾಸಕರು, ಇವರು ಎಲ್ಲರೂ ಇವತ್ತು ನಮ್ಮ ಜೊತೆ ಅಶ್ವಿನ್, ನಮ್ಮ ಟಿ ನರಸೀಪುರದ ಬಾಲರಾಜ್ ಅವರ ಜೊತೆಗೆ ಇವರೆಲ್ಲರೂ ಜೊತೆಗೂಡಿ ಈ ಚುನಾವಣೆಯನ್ನು ನಡೆಸಬೇಕಾದರೆ ಶಿಕ್ಷಕರುಗಳನ್ನು ಅವ್ರನ್ನ ಪರ್ಸನಲಿ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ, ಅವ್ರ ಅಡ್ರೆಸ್ಗಳನ್ನು ತಗೊಂಡು ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಅವರಲ್ಲಿ ಮನವಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವರು, ಮುಂಭಾಗದಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ಒಂದು ಶ್ರಮ ಈ ಒಂದು ಚುನಾವಣೆಯಲ್ಲಿ ಮುಂದಿನ 10 ದಿನಗಳಲ್ಲಿ ಇವತ್ತೇ ನಾವು ನಿರೀಕ್ಷೆ ಮಾಡಿದ್ದೇವೆ. ದಯವಿಟ್ಟು ಮೈಸೂರು ಭಾಗದಲ್ಲಿ ಹಲವಾರು ಸಂದರ್ಭದಲ್ಲಿ ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಗೆಲುವನ್ನು ಇವತ್ತೇನು ನಾವು ಪಡೆದಿದ್ದೇವೆ. ಜನತಾದಳಕ್ಕೆ ಹೆಚ್ಚಿನ ಒಂದು ವರ್ಷಗಳಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದೇನಿದೆ, ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಜೊತೆಗೂಡಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಬಹುಶಃ ಈ ಚುನಾವಣೆ ಅತ್ಯಂತ ಶಕ್ತಿ ಇರತಕ್ಕಂಥ ಚುನಾವಣೆ ಇದು. ಇವತ್ತು ಎರಡೂ ಪಕ್ಷಗಳಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ನಿಮ್ಮೆಲ್ಲರ ಒಂದು ಶ್ರಮ ಬಹುಶಃ ರಾಜ್ಯದಲ್ಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಪ್ರಾಶಸ್ತ್ಯದ ಮತವನ್ನು ಬಹುಶಃ ವಿವೇಕಾನಂದ ಅವರ ಇದು ಕ್ರಮ ಸಂಖ್ಯೆ ನಂಬರ್ 2, ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆ ಇರೋದಿಲ್ಲ. ಬಿ ಜೆ ಪಿಯ ಚಿಹ್ನೆನೂ ಇರೋದಿಲ್ಲ, ಜನತಾದಳದ ಚಿಹ್ನೆನೂ ಇರೋದಿಲ್ಲ. ಬಹುಶಃ ಅವ್ರದ್ದೊಂದು ಭಾವಚಿತ್ರ ಇರ್ತದೆ. 2ನೇ ಕ್ರಮ ಸಂಖ್ಯೆ. ಅದಕ್ಕೆ ಒಂದು ಅಂತಕ್ಕಂಥ ಒಂದು ಗೀರನ್ನು ಎಳಿಬೇಕು. 2ನೇ ಪ್ರಾಶಸ್ತ್ಯ ಇದೆಲ್ಲ ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ, ಎಲ್ರಿಗೂ ನೀವು ಮನವಿ ಮಾಡಬೇಕು. ಆ ಕ್ರಮ ಸಂಖ್ಯೆ 2 ಏನಿದೆ ಅದ ಲೈನ್ ಹೇಳಿಲ್ಲ. ಅವ್ರು ಪೆನ್ ಇಟ್ಟಿರ್ತಾರೆ, ಅವ್ರು ಏನಲ್ಲಿ ಮತಪೆಟ್ಟಿಗೆ ಮುಂಭಾಗದಲ್ಲಿ ಪೆನ್ ಇಟ್ಟಿರ್ತಾರೆ, ಅವರ ಪೆನ್ನಿಂದಲೇ ಆ ಒಂದು ಗೆರೆಯನ್ನು ಎಳಿಬೇಕು, ಒಂದು ಅಂತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬ ನಮ್ಮ ಶಿಕ್ಷಕರಿಗೆ ಮನವರಿಕೆ ಮಾಡಿ ಈ ಚುನಾವಣೆಯಲ್ಲಿ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನದ ನಮ್ಮ ಶಿಕ್ಷಕರ ಒಂದು ಮತವನ್ನು ಪಡೆಯೋದ್ರ ಮುಖಾಂತರ ದಾಖಲೆಯ ಗೆಲುವನ್ನು ಈ ಚುನಾವಣೆಯಲ್ಲಿ ತಮ್ಮ ಶ್ರಮದಲ್ಲಿ ಇವತ್ತು ಮೂಡು ಬರಬೇಕು ಅಂತಕ್ಕಂಥ ಒಂದು ಆಶಯ ನಾನು ಇಟ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ವಿವೇಕಾನಂದ ಅವರ ಬಗ್ಗೆ ಈಗಾಗಲೇ ಜಿ ಟಿ ದೇವೇಗೌಡರು ಭಾಳ ವಿಷಯ ಹೇಳಿದ್ದಾರೆ. ಅವ್ರಿಗೇನು ಆರ್ಥಿಕವಾಗಿ ಹಣದ ಅವಶ್ಯಕತೆ ಇಲ್ಲ, ಭಗವಂತ ಅವರಿಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸ್ವಲ್ಪ ಅವರು ಇನ್ನೂ ವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆ, ವೃದ್ಧಿ ಇಲ್ಲಿ ವಿಧಾನ ಪರಿಷತ್ನಿಂದ ಅಲ್ಲ, ಅವ್ರ ಸ್ವಂತ ದುಡಿಮೆ ಏನಿದೆ ಅದರಿಂದ ಮಾಡಿಕೊಂಡು, ನಮ್ಮ ಶಿಕ್ಷಕರು ಎಲ್ಲರೂ ಶ್ರೀಮಂತರಿಲ್ಲ, ಶಿಕ್ಷಕರಿಗೂ ಹಲವಾರು ರೀತಿ ಸಮಸ್ಯೆಗಳಿರ್ತದೆ. ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ರ ಜೊತೆಗೆ ವೈಯಕ್ತಿಕವಾಗೂ ಸ್ವಲ್ಪ ಶಿಕ್ಷಕರಿಗೆ ಎಲ್ಲ ರೀತಿಯ ನೆರವುಗಳನ್ನು ಕೊಡ್ತಕ್ಕಂಥದ್ದು, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ವಿವೇಕಾನಂದ ಅವರು ಕೆಲಸವನ್ನು ನಿರ್ವಹಣೆ ಮಾಡಲಿ, ನಮ್ಮ ಜಿ ಟಿ ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ
ನಿಮ್ಮೆಲ್ಲರಿಗೆ ಈಗಾಗಲೇ ಸಮಯ ಆಗಿದೆ. ಬಹುಶಃ ಎಲ್ಲ ಊಟದ ಸಮಯ, ನಾವು ಬರೀ ಭಾಷಣ ಮಾಡ್ಕೊಂಡು ಇಲ್ಲಿವರೆಗೆ ಈಗಾಗಲೇ ಭಾಳ ಸಮಯ ತೆಗೆದುಕೊಂಡು ಬಿಟ್ಟಿದ್ದೇವೆ. ಅದರಿಂದ ನಾನು ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಈ BJP ಮತ್ತು JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ವಿವೇಕಾನಂದ ಅವರಿಗೆ NDA ಶಕ್ತಿಯನ್ನು ತುಂಬಬೇಕು. ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಕೆಲವು ಕಲ್ಪನೆಗಳನ್ನು ನೀನು ಇಟ್ಕೊಂಡಿದ್ದೇವೆ. ಅದೆಲ್ಲವನ್ನು ಜಾರಿಗೆ ತರಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಇವತ್ತು ಶ್ರಮವನ್ನು ಇದಕ್ಕೆ ವಿನಿಯೋಗ ಮಾಡಿ ಅಂತೇಳಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.